ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆಯೆಲ್ಲ ಡಬ್ಬ ಡಬ್ಬ ಅಂತ ಹೊಡಿತಾ ಇದೆ. ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು 2-3 ದಿನದಿಂದ ನಮಗೆ ನಿದ್ದೆನೂ ಬರ್ತಾ ಇರಲಿಲ್ಲ. ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಾ ಇಲ್ಲ. ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು, ಎರಡನೇ ಮಾತೇ ಇಲ್ಲ. ಇಲ್ಲಾಂದರೆ ನಾನು ನೀವು ಹೇಳಿದ್ದು ಯಾವ ಪ್ರಿಪ್ರೇಷನ್ನು ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಣ್ಣ ನೀನು ಮಾಡು ಅಂದಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು, ಅದನ್ನು ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು. ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್. ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖನೂ ನೋಡಿಲ್ಲ. ಆ ವ್ಯಕ್ತಿ ನಾನು ಹೆಂಗೆ ಹೇಳೋದು, ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ, ಇವತ್ತು ನೀವು ಹೇಳಿದ್ರೆ 4 ಸ್ತಂಭ ಅಂತ, ಆ 4ನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್. ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ. ಇವತ್ತವ್ರಿಗೆ ಒಂದು ಪೈಸಾಗಿಲ್ಲ ಅಂತ ಹೇಳಿಲ್ಲ. ಆ ಸಪೋರ್ಟಿಂದನೇ ನಮಗೆ ಈ ವಿಜುವಲ್ಸ್ ತರೋಕ್ಕಾಗಿದ್ದು. ಅಲ್ಲಿಂದ ನಾನು ಉಪ್ಪಿ ಸರ್ ಹತ್ರ ಹೋದೆ. ಉಪ್ಪಿ ಸರು ಅವ್ರು ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ನನಗೆ ಅವ್ರದ್ದು ಎಲ್ಲ ಸಿನಿಮಾ 25 ಸತಿ 30 ಸತಿ ನೋಡಿದ್ದು ಬರೀ ಅದೇ ನೆನಪು ಬರ್ತಾಯಿದೆ ನನಗೆ. ಅವ್ರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ, ಮಾಡೋಣ ಗುರುವೆ ಅಂದ್ರಲ್ಲ, ಅದೊಂದು ದೊಡ್ಡ ಆಶೀರ್ವಾದ ಆಗೋಯ್ತು. ಅಲ್ಲಿಂದ ರಾಜ್ ಸರು ರಾಜ್ ಬಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೋಸೆಸ್ ಒಪ್ಸೋದು ತುಂಬ ಕಷ್ಟ. ಒಪ್ಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆ್ಯಕ್ಟ್ರು. ಅವ್ರು ಸೆಟ್ ಮೇಲೆ ಬಂದರೆ ಅವ್ರು ಎಲ್ಲರನ್ನೂ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ. ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಅಲ್ಲೊಂದು ದೊಡ್ಡ ಧೈರ್ಯ ಬಂತು. ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕತೆಗಳು ಒಪ್ಕೊಳ್ಳೋದೇ ಇಲ್ಲ. ಅವ್ರು ಒಪ್ಕೊಂಡ್ರು, ಇದೆಲ್ಲ ಸೇರಿ ಆಯಿತು. ನನಗಿಷ್ಟ ಈಗ ಮಾತಾಡೋಕ್ಕಾಗ್ತಾಯಿಲ್ಲ, ಆಮೇಲೆ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಆ್ಯಂಡ್ ಸತ್ಯ ಸರ್, ಥ್ಯಾಂಕ್ ಯು ಫಾರ್ all the beautiful visuals and support what you gave, sir. Thank you. Thank you, everyone.